ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ಯೌವನಸ್ಥರೇ, ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಇಷ್ಟದ ಪ್ರಕಾರವಾಗಿ ನಿಮ್ಮ ಇಚ್ಛೆಯಂತೆ ನೀವು ನಡೆಯುವಾಗ ನೀವು ದಾರಿ ತಪ್ಪುವರಾಗಿದ್ದೀರಿ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಿನ್ನ ನಡತೆಗಳು ಶುದ್ಧಿಯಾಗಿರ್ಬೇಕು, ನಿನ್ನ ನಡತೆಗಳು ಸರಿಯಾಗಿರ್ಬೇಕು. ಅವು ಸರಿಯಾಗಿರ್ಬೇಕಂದ್ರೆ ದೇವರ ವಾಕ್ಯಕ್ಕೆ ನೀನು ಕಿವಿಗೊಡಬೇಕು. ಈ ದಿನಮಾನಗಳಲ್ಲಿ ನೋಡುವಾಗ ಅನೇಕ ಯೌವನಸ್ಥರು ದಾರಿ ತಪ್ಪು ಹೋಗುವರಾಗಿದ್ದಾರೆ. ಅನೇಕ ಯೌವನಸ್ಥರು ತಮ್ಮ ಭವಿಷ್ಯತ್ತನ್ನು ಹಾಳು ಮಾಡಿಕೊಳ್ಳುವರಾಗಿದ್ದಾರೆ. ದೇವರ ವಾಕ್ಯಕ್ಕೆ ಒಳಗಾಗದೆ, ದೇವರ ವಾಕ್ಯವನ್ನು ಕೇಳದೆ ಅನೇಕ ಯೌವನಸ್ಥರು ಅನೇಕ ದುರ್ಚಟಗಳಲ್ಲಿ ಆ ದುರ್ಚಟಕ್ಕೆ ಬಾನಿಸರಾಗಿ ತಮ್ಮ ಜೀವನವನ್ನೇ ಸರ್ವನಾಶ ಮಾಡಿಕೊಳ್ತಾ ಇದ್ದಾರೆ. ಪ್ರೀತಿಯುಳ್ಳ ಯೌವನಸ್ಥರೇ, ದೇವರ ವಾಕ್ಯ ಹೇಳುತ್ತದೆ, ನೀನು ದೇವರ ಸ್ವರಕ್ಕೆ ಕಿವಿಗೊಡುವುದಾದರೆ, ದೇವರ ವಾಕ್ಯಕ್ಕೆ ನೀನು ಕಿವಿಗೊಡುವುದಾದರೆ ನಿನ್ನ ದೇವರು ನಿನ್ನ ಭವಿಷ್ಯತ್ತನ್ನ ಆತನು ಉತ್ತಮವಾಗಿ ಮಾರ್ಪಡಿಸುವನಾಗಿದ್ದಾನೆ.